ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ವಿಡಿಯೋದ ಕೆಳಗಡೆ ನೀವು ಮಾಡಿರುವಂಥ ಕಾಮೆಂಟ್ಗಳಿಗೆ ಆನ್ಸರ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 3 ವಿಡಿಯೋಗಳಲ್ಲಿ ತುಂಬ ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದೀನಿ. ಇವತ್ತು ಕೂಡ ಒಂದಿಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ KSYU ಬಗ್ಗೆ ಈ ಥರ ಏನಾದರೂ ಡೌಟ್ಸ್ ಇದ್ದರೆ ಆ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಜನಕ್ಕೆ KSYU ಬಗ್ಗೆ ಮಾಹಿತಿ ಇರೋದಿಲ್ಲ. KSYU ಅಂದ್ರೆ ಏನು, ಮತ್ತೆ ಅದರಲ್ಲಿ ಯಾವ ರೀತಿ ಅಡ್ಮಿಷನ್ ಪ್ರೊಸೆಸಿಂಗ್ ಇರುತ್ತೆ, ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಅಸೈನ್ಮೆಂಟ್ ಯಾವ ರೀತಿ ಇರುತ್ತೆ, ಪ್ರಾಕ್ಟಿಕಲ್ ಯಾವ ರೀತಿ ಇರುತ್ತೆ, ಈ ತರ ತುಂಬಾ ಡೌಟ್ಸ್ ಇರುತ್ತೆ. ನಿಮಗೆ KSYU ಬಗ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗೆ ನಾನು ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತೀನಿ. ನಾನು ಆ ಕಮೆಂಟ್ಗಳಿಗೆ ಆನ್ಸರ್ ಮಾಡೋದ್ರಿಂದ ಆ ಥರ ಡೌಟ್ಸ್ ಯಾರೆಲ್ಲ ಸ್ಟೂಡೆಂಟ್ಸ್ಗಳಿಗಿರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ನಮ್ಮ ವಿಡಿಯೋಸ್ ಏನಾದರೂ ನಿಮಗೆ ಯೂಸ್ಫುಲ್ ಆಗ್ತದೆ ಅಂತಂದರೆ ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ವಶನ್ಸ್ನ ನೋಡೋಣ ಬನ್ನಿ. ಮೊದಲನೇ ಕ್ವಶನ್ ನೋಡೋದಾದರೆ, KSYU ಸ್ಟೂಡೆಂಟ್ ಸಿಂಗಲ್ ಪರ್ಸನ್ಗೆ ರೂಮ್ ಸಿಗುತ್ತಾ, ಪ್ರೈಸ್ ಎಷ್ಟು? KSYUನಲ್ಲಿ ಬಾಯ್ಸ್ಗೆ ಬೇರೆ ಮತ್ತು ಗರ್ಲ್ಸ್ಗೆ ಬೇರೆ ಸಪ್ರೇಟ್ ಹಾಸ್ಟೆಲ್ ಇದೆ. ಹಾಸ್ಟೆಲ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಡೀಟೇಲ್ಸ್ನು ಕೂಡ ನೀವು ಚೆಕ್ ಮಾಡ್ಬೋದು. ಜೊತೆಗೆ ನಿಮಗೆ ಇಲ್ಲಿ ಹಾಸ್ಟೆಲ್ ಇರೋದ್ರಿಂದ ಯಾರಿಗೂ ಕೂಡ ಸಿಂಗಲ್ ಆಗಿ ಒಬ್ಬರಿಗೆ ಒಂದು ರೂಮ್ ಕೊಡೋದಿಲ್ಲ. ಒಂದು ರೂಮಲ್ಲಿ 5 to 6 ಮೆಂಬರ್ಸ್ಗೆ ಸ್ಪೇಸ್ ಇರುತ್ತೆ. ನೀವು ಅಲ್ಲಿ ಶೇರ್ ಮಾಡ್ಕೊಂಡು ಇರಬೇಕಾಗುತ್ತೆ. ಸಪ್ರೇಟಾಗಿ ಸಿಂಗಲ್ ಪರ್ಸನ್ಗೆ ರೂಮ್ ಕೊಡಲ್ಲ. ಇನ್ನು ಎರಡನೇ ಕ್ವಶನ್ ನೋಡೋದಾದರೆ, ಸರ್ ಥರ್ಡ್ ಇಯರ್ BA ಎಕ್ಸಾಮ್ ಫೀಸ್ ಎಷ್ಟು, ಹೇಗೆ ತಿಳ್ಕೊಳ್ಳೋದು? KSYUನವರು ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಬಿಟ್ಟಾಗ ಆ ನೋಟಿಫಿಕೇಶನಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಕೂಡ ಎಕ್ಸಾಮ್ ಫೀಸ್ ಎಷ್ಟೆಷ್ಟು ಅಂತ ಮೆನ್ಷನ್ ಮಾಡಿರ್ತಾರೆ. ಫಸ್ಟ್ ಇಯರ್ಗೆ ಎಷ್ಟು, ಸೆಕೆಂಡ್ ಇಯರ್ಗೆ ಎಷ್ಟು ಮತ್ತು ಫೈನಲ್ ಇಯರ್ಗೆ ಎಷ್ಟು ಅಂತ ಪ್ರತಿಯೊಂದು ಸೆಮಿಸ್ಟರ್ಗೂ ಕೂಡ ಅವರು ಎಕ್ಸಾಮ್ ಫೀಸ್ನ ಮೆನ್ಷನ್ ಮಾಡಿರ್ತಾರೆ. ನೀವು ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಆದಾಗ ಆ ನೋಟಿಫಿಕೇಶನ್ನ ದಯವಿಟ್ಟು ಫುಲ್ ಕ್ಲೀನಾಗಿ ಒಂದ್ಸಲ ಕೂತ್ಕೊಂಡು ನೋಡಿ. ಅದರಲ್ಲಿ ನಿಮ್ಮದು ಎಕ್ಸಾಮ್ ಫೀಸ್ ಎಷ್ಟು ನಿಮ್ಮ ಸಬ್ಜೆಕ್ಟ್ಗೆ ಅಂತ ಇನ್ ಡೀಟೇಲ್ ಆಗಿರುತ್ತೆ. ಅದನ್ನು ಚೆಕ್ ಮಾಡ್ಕೋಬೋದು. ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಬ್ಯಾಕ್ಲಾಗ್ಸ್ ಇತ್ತು ಅಂದರೆ ಒಂದು ಸಬ್ಜೆಕ್ಟ್ಗೆ ಎಷ್ಟು ಫೀಸು, 2 ಸಬ್ಜೆಕ್ಟ್ಗೆ ಎಷ್ಟು ಫೀಸು, ಆ ಡೀಟೇಲ್ಸ್ ಕೂಡ ಇರುತ್ತೆ. ಸೊ ಆದಷ್ಟು PDFಗಳನ್ನ ಕಂಪ್ಲೀಟಾಗಿ ಓದಿ ಒಂದು 2 ಮಿನಿಟ್ಸು, ಆಗ ನಿಮಗೆ ಅಲ್ಲೇ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇನ್ನು ಮೂರನೇ ಕ್ವಶನ್ ನೋಡೋದಾದರೆ, ಸರ್ ವೆನ್ ಈಸ್ ಜುಲೈ ಸೈಕಲ್ BA ಫಸ್ಟ್ ಇಯರ್ ರಿಸಲ್ಟ್ ಫಾರ್ ದ ಇಯರ್ 24-25? ಆಲ್ರೆಡಿ ಫೆಬ್ರವರಿ ಎಂಡ್. ಪ್ಲೀಸ್ ರಿಪ್ಲೈ ಮಾಡಿ ಸರ್. KSYUನಲ್ಲಿ ಯಾವುದೇ ಒಂದು ಎಕ್ಸಾಮ್ ನೋಟಿಫಿಕೇಶನ್ ಆದಾಗ ಆ ಎಕ್ಸಾಮ್ ಮಾಡೋಕ್ಕೆ ಆಲ್ಮೋಸ್ಟ್ 1 ತಿಂಗಳಿಂದ 1.5 ತಿಂಗಳಾಗುತ್ತೆ. ಇನ್ ಕೇಸ್ ಏನಾದರೂ ಫಸ್ಟೇ ನಿಮಗೆ ಡೇಟ್ ಬಿದ್ದು ನಿಮ್ಮ ಎಕ್ಸಾಮ್ ಬೇಗ ಮುಗಿದೋದ್ರೆ ಆ ಸೈಕಲ್ದ ಎಕ್ಸಾಮ್ ಏನಿರುತ್ತೆ ಆ ಎಕ್ಸಾಮ್ ಮುಗಿಯೋ ತನಕ ವೆಯ್ಟ್ ಮಾಡಿ. ಎಲ್ಲ ಸಬ್ಜೆಕ್ಟು ಎಕ್ಸಾಮ್ ಮುಗಿದಾದ ಮೇಲೆ ಮಿನಿಮಮ್ 2 to 3 ಮಂತ್ಸ್ ಬೇಕಾಗುತ್ತೆ ರಿಸಲ್ಟ್ ಬರೋಕ್ಕೆ. ನೀವು ಎಕ್ಸಾಮ್ ಬರೆದಾದ್ಮೇಲೆ ಮಿನಿಮಮ್ 2 to 3 ಮಂತ್ಸ್ ರಿಸಲ್ಟ್ಗೆ ವೆಯ್ಟ್ ಮಾಡಿ. ಮಿನಿಮಮ್ 2 to 3 ಮಂತ್ಸ್ ಬೇಕು. ಇನ್ ಕೇಸ್ 2 to 3 ಮಂತ್ಸ್ ಆದಮೇಲೂ ಕೂಡ ರಿಸಲ್ಟ್ ಬಂದಿಲ್ಲ ಅಂತಂದರೆ ನೀವು KSYU ಎಕ್ಸಾಮ್ ಸೆಕ್ಷನ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಿಮ್ಮದು ಸಬ್ಜೆಕ್ಟ್ ಕರೆಕ್ಷನ್ ಆಗಿರುತ್ತೆ. ಈ ಓಪನ್ ಎಲೆಕ್ಟಿವ್ ಎಕ್ಸಾಮ್ ಏನಿರುತ್ತೆ ಆ ಸಬ್ಜೆಕ್ಟ್ ಕರೆಕ್ಷನ್ ಆಗಿಲ್ಲ ಅಂತಂದರೆ ರಿಸಲ್ಟ್ ಓಲ್ಡ್ ಆಗಿರುತ್ತೆ. ಅದರಿಂದ ಕೆಲವೊಂದು ಸಲ ಡಿಲೇ ಆಗುತ್ತೆ. ಇನ್ನು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಪ್ರಾಕ್ಟಿಕಲ್ಲು ಮತ್ತು ವೈವಾ ಈ ಥರ ಸಬ್ಜೆಕ್ಟ್ಗಳಿರೋದ್ರಿಂದ ಅದರಿಂದನೂ ಕೂಡ ಕೆಲವೊಂದು ಸಲ ರಿಸಲ್ಟ್ ಡಿಲೇ ಆಗುತ್ತೆ. ಆಲ್ಮೋಸ್ಟ್ 2 ರಿಂದ 3 ತಿಂಗಳ ಒಳಗಡೆ ರಿಸಲ್ಟ್ ಬರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂತಂದರೆ ನೀವು ಎಕ್ಸಾಮ್ ಸೆಕ್ಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಇನ್ನು 4ನೇ ಕ್ವಶನ್ ನೋಡೋದಾದರೆ, ಅಣ್ಣ ಹೌ ಟು ಚೆಕ್ ಫಾರ್ ದ ಎಕ್ಸಾಮ್ ಡೇಟ್ ಐ ಡೋಂಟ್ ನೋ, ಕ್ಯಾನ್ ಯು ಪ್ಲೀಸ್ ಸೇ? KSYUಗೆ ಯಾವುದೇ ವಿದ್ಯಾರ್ಥಿ ಅಡ್ಮಿಷನ್ ಪಡ್ಕೊಂಡಾದ್ಮೇಲೆ ಆದಷ್ಟು ವೆಬ್ಸೈಟ್ನ ಅವಾಗವಾಗ ಚೆಕ್ ಮಾಡ್ತಾ ಇರಿ. ಮಿನಿಮಮ್ ವೀಕ್ಲಿ ಒನ್ಸ್ ಆದರೂ ಕೂಡ ನೀವು ವೆಬ್ಸೈಟ್ನ ಚೆಕ್ ಮಾಡಿ. ಯಾಕಂತಂದರೆ ಅವರು ಯಾವಾಗ ನೋಟಿಫಿಕೇಶನ್ ಬಿಡ್ತಾರೆ ಏನು ಅನ್ನೋ ಡೀಟೇಲ್ಸು ಕೆಲವೊಂದು ಸಲ KSYU ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಅಪ್ಡೇಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ವಾಟ್ಸಪ್ ಗ್ರೂಪ್ ಅಫಿಷಿಯಲ್ ಆಗಿ KSYU ಕಡೆಯಿಂದ ಮಾಡಿದರೆ ಅಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸಮ್ಟೈಮ್ಸ್ ಇವೆರಡೂ ಗ್ರೂಪಲ್ಲೂ ನೀವು ಆ್ಯಡ್ ಆಗಿಲ್ಲ, ನಿಮ್ಮ ನಂಬರ್ ಯಾವುದೋ ಬೇರೆ ಕೊಟ್ಟಿದ್ದು ಅದು ಮಿಸ್ ಆಗಿ ನೀವು ಆ್ಯಡ್ ಆಗಿಲ್ಲ ಅಂತಂದರೆ ಆದಷ್ಟು ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಾರೆ. ಅಲ್ಲಿ ನೋಟಿಫಿಕೇಶನ್ ಬಿಡ್ತಾ ಇರ್ತಾರೆ. ನೋಟಿಫಿಕೇಶನ್ ಬಿಟ್ಟಾಗ ಕರೆಕ್ಟಾಗಿ ನೋಟಿಫಿಕೇಶನ್ ಡೇಟ್ ನೋಡ್ಕೊಳ್ಳಿ ಮತ್ತು ಸೈಕಲ್ ನೋಡ್ಕೊಳ್ಳಿ. ಅಲ್ಲೇನಾದ್ರು ನಿಮ್ಗೆ ಇತ್ತು ಅಂತಂದರೆ ಅಲ್ಲೇ ನಿಮಗೆ ಎಕ್ಸಾಮ್ ಡೇಟ್ ಮತ್ತು ಇವೆಲ್ಲ ಗೊತ್ತಾಗುತ್ತೆ. ಆದಷ್ಟು ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಾರೆ. ಅವಾಗ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇಲ್ಲ ನಿಮ್ಮ ಆ್ಯಪ್ನಲ್ಲೂ ಕೂಡ ಚೆಕ್ ಮಾಡ್ತಾ ಇರ್ಬೋದು, ಅಲ್ಲೂ ಕೂಡ ಬರ್ತಾ ಇರುತ್ತೆ. ನೀವೇನಾದರೂ ಅಡ್ಮಿಷನ್ ಆದಮೇಲೆ ಅಫಿಷಿಯಲ್ KSYU ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೀವೇನಾದರೂ ಆ್ಯಡ್ ಆಯಿತು ಅಂತಂದರೆ ಅಲ್ಲಿ ಆಟೋಮೆಟಿಕ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಅಲ್ಲಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋದಾದ್ರೆ, ಹಾಸ್ಟೆಲ್ ಫೀಸ್ ಎಷ್ಟು ಅಂತ ಕಮೆಂಟ್ ಮಾಡಿದ್ದಾರೆ.
ನಿಮಗೆ ಜಸ್ಟ್ ಹಾಸ್ಟೆಲ್ ಫೀಸ್ ಬಂದ್ಬಿಟ್ಟು 120 ರುಪೀಸ್ ಇರುತ್ತೆ. ಅದೇ ಗೆಸ್ಟ್ ಹೌಸ್ ತಗೋತು ಅಂದರೆ ನಿಮಗೆ 500 to 600 ರುಪೀಸ್ ಇರುತ್ತೆ. ಹಾಸ್ಟೆಲ್ ಫೀಸ್ ನೋಡೋದಾದ್ರೆ 1 ಡೇಗೆ 120 ರುಪೀಸ್ ಇರುತ್ತೆ. ಅದೇ ಗೆಸ್ಟ್ ಹೌಸ್ ನೋಡೋದಾದ್ರೆ 500 to 600 ಇರುತ್ತೆ. ಆದಷ್ಟು ಸ್ಟೂಡೆಂಟ್ಸ್ಗಳು ನೀವು ಹಾಸ್ಟೆಲ್ನೇ ತಗೊಳ್ಳಿ, ಯಾಕಂದರೆ ನಿಮಗೆ ಬಜೆಟ್ ಫ್ರೆಂಡ್ಲಿ 120 ರುಪೀಸ್ಗೆ ಆರಾಮಾಗಿ ಸ್ಟೇ ಆಗಿರ್ಬೋದು. ಇನ್ನೇನು ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಜೊತೆಗೆ ನಿಮಗೆ ಇಲ್ಲಿ ಬಿಸಿನೀರು ಸಿಗುತ್ತೆ, ವಾಶ್ರೂಮ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ, ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋದಾದ್ರೆ, ಬ್ರೋ ದೂರದಿಂದ ಬರೋರಿಗೆ ಸ್ಟೇ ಆಗೋಕೆ ಏನಾದರೂ ವ್ಯವಸ್ಥೆ ಇರುತ್ತಾ? ಸ್ಟೇ ಆಗೋಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಹಾಸ್ಟೆಲ್ ಇದೆ ಬ್ರೋ, ಆರಾಮಾಗಿ ಬಂದು ನೀವು ಸ್ಟೇ ಆಗ್ಬೋದು. ಫೀಸ್ ಪೇ ಮಾಡಿಬಿಟ್ಟು ಆರಾಮಾಗಿ ಸ್ಟೇ ಆಗಿರ್ಬೋದು. ವ್ಯವಸ್ಥೆ ಇದೆ, ಬಟ್ ಫ್ರೀ ಆಗಿಲ್ಲ. ಇನ್ನು 7ನೇ ಕ್ವಶನ್ ನೋಡೋದಾದರೆ, 1 ಡೇ ಅಷ್ಟೇ ಹೋದರೆ ನಡೆಯುತ್ತಾ? ಇದು ಕಾನ್ವೊಕೇಶನ್ ವಿಡಿಯೋಗೆ ಕಮೆಂಟ್ ಮಾಡಿರೋದು. ಕಾನ್ವೊಕೇಶನ್ ಡೇ ನಡೆಯೋದು ಒಂದೇ ದಿನ ಬ್ರೋ, ಅದು 1 ಗಂಟೆ ಒಳಗಡೆ ಎಲ್ಲ ಮುಗಿದೇ ಹೋಗುತ್ತೆ. ನೀವು 1 ದಿನ ಹೋದರೆ ಸಾಕು, ಬಟ್ ಆದಷ್ಟು ಬೆಳಗ್ಗೆ ಬೇಗ ಹೋದರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋದಾದ್ರೆ, ಉರ್ದು ಸ್ಪಾನ್ಸರ್ ಇದೆಯಾ ಚೆಕ್ ಡಿಪಾರ್ಟ್ಮೆಂಟ್? ಕಾನ್ವೊಕೇಶನ್ ಟೈಮ್ನಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಸ್ಪಾನ್ಸರ್ ಇರುತ್ತೆ. ಸ್ಪಾನ್ಸರ್ ಇದ್ದರೆ ಮಾತ್ರ ನಿಮಗೆ ಗೋಲ್ಡ್ ಮೆಡಲ್ ಅಥವಾ ಕ್ಯಾಶ್ ಕೊಡ್ತಾರೆ. ಟೈಮ್ಸ್ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಸ್ಪಾನ್ಸರ್ ಇರೋದಿಲ್ಲ. ಅಂಥವ್ರಿಗೆ ಯಾವುದೇ ರೀತಿಯಾದಂಥ ಗೋಲ್ಡ್ ಮೆಡಲ್ ಆಗಲಿ ಅಥವಾ ನಿಮಗೆ ಕ್ಯಾಶ್ ಪ್ರೈಸ್ ಆಗಲಿ ಸಿಗೋದಿಲ್ಲ. ಕ್ಯಾಶ್ ಪ್ರೈಸ್ ಮತ್ತು ಗೋಲ್ಡ್ ಮೆಡಲ್ ಏನಾದರೂ ಯಾವ ಸಬ್ಜೆಕ್ಟಲ್ಲಿ ಇದೆ ಇಲ್ಲ ಅನ್ನೋದನ್ನು KSOU ರ್ಯಾಂಕ್ ಲಿಸ್ಟ್ ಬಿಟ್ಟಾದ ಮೇಲೆ ಕಾನ್ವೊಕೇಶನ್ ಡೇ ಬಿಫೋರ್ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಿಮ್ಮದು ಗೋಲ್ಡ್ ಮೆಡಲ್ ಬಂದಿದೆ ಅಥವಾ ನಿಮ್ಮದು ಕ್ಯಾಶ್ ಪ್ರೈಸ್ ಇದೆ ಅಂತ ಮೆನ್ಷನ್ ಮಾಡ್ತಾರೆ. ಆ ಗ್ರೂಪಲ್ಲಿ ಏನಾದರೂ ನೀವು ಮೆನ್ಷನ್ ಆಗಿತ್ತು ಅಂತಂದರೆ ನಿಮಗೆ ಇದೆ ಅಂತ. ಇನ್ ಕೇಸ್ ಆ ಗ್ರೂಪಲ್ಲಿ ಆ್ಯಡ್ ಮಾಡಿಲ್ಲ, ನಿಮ್ಮ ನೇಮ್ನಲ್ಲಿ ತೊಗೊಂಡಿಲ್ಲ, ಜಸ್ಟ್ ಬರೀ ಇನ್ವೈಟ್ ಮಾಡಿದ್ದಾರೆ ಅಂತಂದರೆ ನಿಮ್ಮ ಸಬ್ಜೆಕ್ಟಲ್ಲಿ ಇಲ್ಲ ಅಂತ ನೀವು ತಿಳ್ಕೊಬೋದಾಗಿದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋದಾದರೆ, ಈಸ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ? ಇದು ಅಡ್ಮಿಷನ್ ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ಹೌದು ಬ್ರೋ, ಇನ್ಕಮ್ ಮತ್ತು ಕ್ಯಾಸ್ಟ್ ಎರಡೂ ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ನೆಕ್ಸ್ಟ್ ನೀವು ಅಡ್ಮಿಷನ್ ಆದಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ, ಅಪ್ಲೈ ಪ್ರೊಸೆಸಿಂಗ್ ಎಲ್ಲ ಆಗಬೇಕು ಅಂತಂದರೆ ಈ 2 ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ನೀವು ಅಡ್ಮಿಷನ್ ಟೈಮಲ್ಲಿ ಇವೆರಡು ತೊಗೊಂಡೋಗೋದು ತುಂಬ ಉತ್ತಮ. ಈಗ ಆಲ್ರೆಡಿ 9 ಕ್ವಶನ್ ಕಂಪ್ಲೀಟ್ ಆಗಿದೆ. ಇದು 10ನೇ ಕ್ವಶನ್, ಈ ವಿಡಿಯೋದ ಕೊನೆ ಕ್ವಶನ್ ಆಗಿರುತ್ತೆ. ಬನ್ನಿ ಆ ಕ್ವಶನ್ ಏನು ಅಂತ ನೋಡೋಣ. ಸರ್, ಸೆಕೆಂಡ್ ಇಯರ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿರಲಿಲ್ಲ, ಆದರೆ ಎಕ್ಸಾಮ್ ಬರೆದಿದ್ದೀನಿ, ರಿಸಲ್ಟ್ ಕೂಡ ಪಾಸ್ ಅಂತ ಬಂದಿದೆ. ಆದರೆ ಆನ್ಲೈನ್ ರಿಸಲ್ಟ್ ಶೀಟಲ್ಲಿ ಅಸೈನ್ಮೆಂಟ್ ಕಾಲಮಲ್ಲಿ ಅಸೈನ್ಮೆಂಟ್ ಮಾರ್ಕ್ಸ್ 0 ಅಂತ ಕೊಟ್ಟಿಲ್ಲ, NA ಅಂತಲೂ ಕೊಟ್ಟಿಲ್ಲ. ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಮುಂದೆ ಒರಿಜಿನಲ್ ಮಾರ್ಕ್ಸ್ ಶೀಟಲ್ಲಿ? ನೀವು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿದರೆ ಅಲ್ಲಿ ನಿಮ್ಮದು ಅಸೈನ್ಮೆಂಟ್ ಮಾರ್ಕ್ಸ್ ಬರುತ್ತೆ. ಇಲ್ಲಿ ಇವ್ರು ಹೇಳೋ ಪ್ರಕಾರ ಇವರು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿಲ್ಲ, ಅದರಿಂದಾಗಿ ಅವರಲ್ಲಿ 0ನೂ ಕೊಟ್ಟಿಲ್ಲ ಅಥವಾ ನಾಟ್ ಅವೈಲಬಲ್ ಅಂತಲೂ ಕೂಡ ಮೆನ್ಷನ್ ಮಾಡಿಲ್ಲ. ಈ ರಿಸಲ್ಟ್ ಶೀಟಲ್ಲಿ ಏನು ಖಾಲಿ ಇದೆ ಅದೇ ರೀತಿಯೇ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ಬರುತ್ತೆ. ನೀವೇನು ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಸ್ ಆಗಿರೋದ್ರಿಂದ ನಿಮಗೆ ಮಾರ್ಕ್ಸ್ ಕಡಿಮೆ ಅನ್ನೋದೊಂದು ಬಿಟ್ಟರೆ ಇನ್ನೇನು ಸಮಸ್ಯೆ ಇರೋದಿಲ್ಲ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸೇಮ್ ಇದೇ ರೀತಿ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ನೀವು KSOU ಎಕ್ಸಾಮ್ ಸೆಕ್ಷನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. 90% ಆಫ್ ದ ಚಾನ್ಸಸ್ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಿಮ್ಮದು ರಿಸಲ್ಟ್ ಪಾಸ್ ಆಗಿದೆ. ಟೋಟಲ್ ಮಾರ್ಕ್ಸ್ ನೋಡ್ತಾರೆ ಬಿಟ್ಟರೆ ನಿಮ್ದು ಏನಾದರೂ MT ಇದೆಯಾ ಇಲ್ಲ 0 ಇದೆಯಾ ನಾಟ್ ಅವೈಲಬಲ್ ಇದೆಯಾ ಇದೇನು ಮ್ಯಾಟ್ರ್ ಆಗೋದಿಲ್ಲ. ಇವತ್ತಿಗೆ ಈ Q&A ಸೀರೀಸ್ನ ಪಾರ್ಟ್ 4ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದೆ ಇದೇ ರೀತಿಯಾದಂಥ ಮತ್ತಷ್ಟು ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿಯಾದಂಥ ಹೊಸ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.